ನ್ಯಾಯಮೂರ್ತಿ ಶೇಖರ್ ಕುಮಾರ್ ಯಾದವ್ ದ್ವೇಷ ಭಾಷಣಕ್ಕೆ ಕ್ಷಮೆ ಕೇಳದೇನೆ ಯಾವ ಶಿಕ್ಷೆಗೂ ಗುರಿಯಾಗದೇನೆ ಸುಸೂತ್ರವಾಗಿ ನಿವೃತ್ತಿಗೊಂಡಿದ್ದಾರೆ. ಹಸು ಆಮ್ಲಜನಕವನ್ನೇ ಹೊರಬಿಡುವ ಏಕೈಕ ಪ್ರಾಣಿ ಅಂತ ತೀರ್ಪು ಬರೆದಿದ್ದಂಥ ನ್ಯಾಯಮೂರ್ತಿ ಅಷ್ಟಕ್ಕೂ ಹಿಂದುತ್ವ ಪ್ರತಿಪಾದಿಸಿದ್ರೆ ರಕ್ಷಣೆ ಖಾತ್ರಿ ಅಂತ ಅರ್ಥನಾ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯಮೂರ್ತಿಗಳು ಸಂವಿಧಾನದ ಆಶಯಗಳಿಗೆ ಬದ್ಧರಾಗಿರಬೇಕು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕೆಲವು ನ್ಯಾಯಮೂರ್ತಿಗಳು ಈ ನಿಯಮವನ್ನು ಮೀರ್ತಿದ್ದಾರೆ. ನ್ಯಾಯಮೂರ್ತಿಗಳ ಸಂವಿಧಾನ ವಿರೋಧಿ, ಅಲ್ಪಸಂಖ್ಯಾತ ವಿರೋಧಿ ಹೇಳಿಕೆಗಳು ಸಾಕಷ್ಟು ಬಾರಿ ಸಾರ್ವಜನಿಕ ಚರ್ಚೆಗೆ ಮತ್ತು ವಿಮರ್ಶೆಗೆ ಒಳಗಾಗಿದ್ದಿದೆ. ಈ ರೀತಿ ದೇಶದಾದ್ಯಂತ ತೀವ್ರ ಟೀಕೆಗೆ ಗುರಿಯಾಗಿದ್ದವರಲ್ಲಿ ಒಬ್ಬರು ನ್ಯಾಯಮೂರ್ತಿ ಶೇಖರ್ ಕುಮಾರ್ ಯಾದವ್ ಇದೀಗ ನಿವೃತ್ತರಾಗಿದ್ದಾರೆ. ಅದು ತನ್ನ ಈ ದ್ವೇಷ ಭಾಷಣಕ್ಕೆ ಕ್ಷಮೆ ಕೇಳದೆ ಯಾವ ಶಿಕ್ಷೆಗೂ ಗುರಿಯಾಗದೆ ಸುಸೂತ್ರವಾಗಿ ನಿವೃತ್ತಿಯನ್ನಗೊಂಡಿದ್ದಾರೆ. ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿದ್ದಂಥ ಶೇಖರ್ ಕುಮಾರ್ ಯಾದವ್ ಅವರು ಹಲವಾರು ಬಾರಿ ತಮ್ಮ ಹೇಳಿಕೆಗಳಿಂದಾಗಿ ಸುದ್ದಿಯಾದವರು. 2024 ಡಿಸೆಂಬರ್ 8ಕ್ಕೆ ವಿಶ್ವ ಹಿಂದೂ ಪರಿಷತ್ ಆಯೋಜಿಸಿದ ಕಾರ್ಯಕ್ರಮವೊಂದರಲ್ಲಿ ನ್ಯಾಯಮೂರ್ತಿ ಶೇಖರ್ ಅವರು ಭಾಗಿಯಾಗ್ತಾರೆ. ಆ ಕಾರ್ಯಕ್ರಮದಲ್ಲಿ ಮಾತಾಡಿದಂಥ ನ್ಯಾಯಮೂರ್ತಿ ಶೇಖರ್ ಅವರು ಮುಸ್ಲಿಂ ಸಮುದಾಯದ ವಿರುದ್ಧ ಖಟ್ಮುಲ್ಲಾ ಅಂದ್ರೆ ಇಸ್ಲಾಮಿಕ್ ವಿದ್ವಾಂಸರನ್ನ ಅಜ್ಞಾನಿ ಅಂತ ಕರೆಯೋಕೆ ಬಳಸುವ ಒಂದು ನಿಂದನಾತ್ಮಕ ಪದ, ಇಂತಹ ಒಂದು ಅವಹೇಳನಕಾರಿ ಪದವನ್ನ ಬಳಸಿದ್ರು. ಭಾರತ ಬಹುಸಂಖ್ಯಾತರ ಇಚ್ಛೆಯಂತೆ ನಡಿಬೇಕು ಅಂತ ಹೇಳೋ ಮೂಲಕ ತಮ್ಮ ಮನಸ್ಸಿನೊಳಗೆ ಇರುವಂತ ಮುಸ್ಲಿಂ ದ್ವೇಷವನ್ನ ಉಗುಳಿದ್ರು. ಈ ಭಾಷಣ ತೀವ್ರ ವಿವಾದಕ್ಕೆ ಕಾರಣ ಆಗಿತ್ತು. ಸಂಸತ್ತಿನ ಸುಮಾರು 55 ರಾಜ್ಯಸಭಾ ಸಂಸದರು ಇವರನ್ನ ಪದಚ್ಯುತಿಗೊಳಿಸಬೇಕು ಅಂತ ವಾಗ್ದಂಡನೆ ಪ್ರಕ್ರಿಯೆ ಆರಂಭಿಸುವಂತೆ ರಾಜ್ಯಸಭೆಯ ಸಭಾಪತಿಗಳಿಗೆ ನೋಟಿಸ್ ಕೊಟ್ಟಿದ್ರು. ಎಲ್ಲಾ ಬೆಳವಣಿಗೆ ನಡುವೆ ಸುಪ್ರೀಂ ಕೋರ್ಟ್ ಕಾಲೇಜಿಯಂ ಈ ಭಾಷಣದ ಬಗ್ಗೆ ವಿವರಗಳನ್ನ ಕೇಳತ್ತೆ. ನ್ಯಾಯಮೂರ್ತಿ ಯಾದವ್ ಅವರಿಗೆ ಸಮನ್ಸ್ ಕೊಟ್ಟು ವಿಚಾರಣೆಯನ್ನ ನಡೆಸಿತ್ತು. ಆದ್ರೆ ನ್ಯಾಯಮೂರ್ತಿ ಯಾದವ್ ಕ್ಷಮೆಯಾಚಿಸೋಕೆ ನಿರಾಕರಿಸಿದ್ರು. ತಾವು ಹೇಳಿದ ಮಾತುಗಳಿಗೆ ಬದ್ಧರಾಗಿರೋದಾಗಿ ತಿಳಿಸಿದ್ರು. ಈ ಮೂಲಕ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಧಿಕ್ಕರಿಸಿದ್ರು. ಈ ಪ್ರಕರಣ ಅಲ್ಲೇ ಮುಚ್ಚೋಯ್ತು. ನ್ಯಾಯಮೂರ್ತಿಯಾಗಿ ದ್ವೇಷ ಭಾಷಣ ಮಾಡಿದ ಶೇಖರ್ ಯಾದವ್ ಅವರು ಇದೀಗ ಒಂದು ಕೂದಲು ಕೊಂಕದೇನೆ ನಿವೃತ್ತಿಯನ್ನ ಹೊಂದುತ್ತಿದ್ದಾರೆ. ಅಷ್ಟಕ್ಕೂ ಹಿಂದುತ್ವವನ್ನು ಪ್ರತಿಪಾದಿಸಿದ್ರೆ ರಕ್ಷಣೆ ಖಾತ್ರಿ ಅಂತ ಅರ್ಥನಾ ಅಂತ. ನಮ್ಮದು ಗೀತೆ, ನಿಮ್ಮದು ಕುರಾನ್ ಎಂಬ ವ್ಯಂಗ್ಯ. ಅಷ್ಟಕ್ಕೂ ನ್ಯಾಯಮೂರ್ತಿ ಶೇಖರ್ ಯಾದವ್ ಅಲ್ಪಸಂಖ್ಯಾತರ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡಿರೋದು, ತಾವೊಬ್ಬ ಸಂಘ ಪರಿವಾರದ ನಾಯಕರಂತೆ ವರ್ತಿಸಿರೋದು ಇದೇ ಮೊದಲಿನಲ್ಲಾಗಿತ್ತು. 2024 VHP ಕಾರ್ಯಕ್ರಮದಲ್ಲಿ ಹಿಂದೂ ಮಕ್ಕಳಿಗೆ ಬಾಲ್ಯದಿಂದಾನೇ ಶಾಂತಿ ಮತ್ತು ಸಹಿಷ್ಣುತೆಯನ್ನು ಕಲಿಸಲಾಗತ್ತೆ. ಆದರೆ ಒಂದು ನಿರ್ದಿಷ್ಟ ಧರ್ಮದ ಮಕ್ಕಳು ಪ್ರಾಣಿಗಳ ಹತ್ಯೆಯನ್ನ ನೋಡ್ತಾ ಬೆಳೆದಿರೋದ್ರಿಂದ ಅವರಲ್ಲಿ ಸಹಿಷ್ಣುತೆ ಇರೋದಿಲ್ಲ ಅಂತ ಮುಸ್ಲಿಂ ಸಮುದಾಯದ ವಿರುದ್ಧ ಪರೋಕ್ಷವಾಗಿ ವಿಷಕಾರಿದ್ರು. ಅಷ್ಟು ಮಾತ್ರ ಅಲ್ಲ, ನಮ್ಮದು ಗೀತೆ, ನಿಮ್ಮದು ಕುರಾನ್ ಅಂತ ವಿಭಜಕ ದಾಟಿಯಲ್ಲಿ ಮಾತಾಡಿದ್ರು. ಹಸು ಆಮ್ಲಜನಕವನ್ನೇ ಹೊರಬಿಡುವ ಏಕೈಕ ಪ್ರಾಣಿ ಅಂತ ಹೇಳಿದ್ರು ನ್ಯಾಯಮೂರ್ತಿ. ಹೌದು, ದ್ವೇಷ ಭಾಷಣ ಮಾಡೋದು ಮಾತ್ರ ಅಲ್ಲ, ತಮ್ಮ ತೀರ್ಪಿನ ವೇಳೆ ಅವೈಜ್ಞಾನಿಕ ವಿಚಾರಗಳನ್ನ ಪ್ರಸ್ತಾಪಿಸಿದವರು ನ್ಯಾಯಮೂರ್ತಿ ಶೇಖರ್. ಗೋಹತ್ಯೆ ತಡೆ ಕಾಯ್ದೆಯಡಿ ಬಂಧಿತನಾಗಿದ್ದಂತಹ ಆರೋಪಿಯ ಜಾಮೀನು ಅರ್ಜಿಯನ್ನು ತಿರಸ್ಕರಿಸುವಾಗ ನ್ಯಾಯಮೂರ್ತಿ ಶೇಖರ್ ನೀಡಿದಂಥ ಲಿಖಿತ ಅಭಿಪ್ರಾಯಗಳು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದ್ವು. ಹಸುವನ್ನ ರಾಷ್ಟ್ರ ಪ್ರಾಣಿ ಅಂತ ಘೋಷಿಸಬೇಕು, ಅದನ್ನ ಹಿಂದೂಗಳ ಮೂಲಭೂತ ಹಕ್ಕಿನ ವ್ಯಾಪ್ತಿಗೆ ತರಬೇಕು ಅಂತ ಕಾನೂನು ಬದಿಗೊತ್ತಿ ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನ ತೀರ್ಪಿನ ಪ್ರತಿಯಲ್ಲಿ ಉಲ್ಲೇಖಿಸಿದ್ರು. ಅಷ್ಟು ಮಾತ್ರ ಅಲ್ಲ, ಹಸು ಆಮ್ಲಜನಕವನ್ನ ಉಸಿರಾಡಿ ಆಮ್ಲಜನಕವನ್ನೇ ಹೊರಬಿಡುವಂಥ ಏಕೈಕ ಪ್ರಾಣಿ ಅಂತ ಅವೈಜ್ಞಾನಿಕವಾಗಿ ತಪ್ಪಾದ ಮಾಹಿತಿಯನ್ನು ತಮ್ಮ ತೀರ್ಪಿನಲ್ಲಿ ಉಲ್ಲೇಖಿಸಿದ್ರು. ಹಸುಗಳ ಕಲ್ಯಾಣವಾದ್ರೆ ಮಾತ್ರ ದೇಶದ ಕಲ್ಯಾಣ ಆಗತ್ತೆ ಅಂತ ಹೇಳ್ಕೊಂಡಿದ್ರು. ಇನ್ನು ಮತಾಂತರಕ್ಕೆ ಸಂಬಂಧಿಸಿದಂಥ ಪ್ರಕರಣಗಳ ವಿಚಾರಣೆ ನಡೆಸುವಾಗ ಬಹುಸಂಖ್ಯಾತರು ಅಲ್ಪಸಂಖ್ಯಾತರಾದ್ರೆ ದೇಶದಲ್ಲಿ ಅರಾಜಕತೆ ಉಂಟಾಗತ್ತೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಭಾರತದ ಸಂಸ್ಕೃತಿಯನ್ನ ಕಾಪಾಡೋಕೆ ಇತಿಹಾಸದ ಪುನರ್ರಚನೆಯ ಅವಶ್ಯಕತೆ ಇದೆ ಅಂತ RSS ವಿಚಾರಧಾರೆಗೆ ಪೂರಕವಾದ ಅಭಿಪ್ರಾಯವನ್ನ ಹಲವು ಬಾರಿ ವ್ಯಕ್ತಪಡಿಸಿದ್ರು. ಎಲ್ಲಾ ಬೆಳವಣಿಗೆ ಬಳಿಕ 2024 ಡಿಸೆಂಬರ್ 8ಕ್ಕೆ ಹೇಳಿಕೆ ತೀವ್ರ ಆಕ್ರೋಶಕ್ಕೆ ಕಾರಣ ಆಗತ್ತೆ. ವಾಗ್ದಂಡನೆ ಪ್ರಕ್ರಿಯೆಗೆ ಗುರಿಯಾಗ್ತಾರೆ. ಆದರೆ ಈ ಪ್ರಕ್ರಿಯೆ ವಿನಾಕಾರಣ ವಿಳಂಬಗೊಳಿಸಲಾಗಿದೆ. ಆರಂಭದಲ್ಲಿ ನೋಟಿಸ್ ನೀಡಿದಂಥ ಸಂಸದರ ಸಹಿಗಳಲ್ಲಿ ಹೊಂದಾಣಿಕೆ ಇಲ್ಲ ಅಂತ ರಾಜ್ಯಸಭಾ ಸಚಿವಾಲಯ ಅವುಗಳ ಪರಿಶೀಲನೆಗೆ ಮುಂದಾಗತ್ತೆ. ಇದರಿಂದಾಗಿ ಪ್ರಕ್ರಿಯೆ ದೀರ್ಘಕಾಲ ವಿಳಂಬವಾಗುತ್ತೆ. 2025 ಮಧ್ಯಭಾಗದ ವೇಳೆ ಕೇವಲ 44 ಸಂಸದರು ಮಾತ್ರ ತಮ್ಮ ಸಹಿಗಳನ್ನು ದೃಢೀಕರಿಸಿದ್ರು. ಪದಚ್ಯುತಿ ಪ್ರಕ್ರಿಯೆ ಮುಂದುವರಿಸೋಕೆ ಕನಿಷ್ಠ 50 ಸಂಸದರ ಬೆಂಬಲ ಅಗತ್ಯ ಇತ್ತು. ಆದರೆ ಭಾರತದ ನ್ಯಾಯಾಂಗ ಪದಚ್ಯುತಿ ಪ್ರಕ್ರಿಯೆಯಲ್ಲಿ ಯಾವುದೇ ನಿರ್ದಿಷ್ಟ ಕಾಲಮಿತಿ ಇಲ್ಲದೆ ಇರೋದು
ಪ್ರಕ್ರಿಯೆ ಕುಂಠಿತಗೊಳ್ತಾನೆ ಹೋಯಿತು. ಸೊ ಎಷ್ಟು ವಿಳಂಬ ಆಯಿತು ಅಂತಂದರೆ, ಈಗ ನ್ಯಾಯಮೂರ್ತಿ ಯಾದವ್ ಅವರು ನಿವೃತ್ತಿ ಹೊಂದುತ್ತಿದ್ದಾರೆ. ನಿವೃತ್ತಿಯಾಗಿರೋದ್ರಿಂದ ಈ ಪದಚ್ಯುತಿ ಪ್ರಕ್ರಿಯೆ ಯಾವುದೇ ಅಂತಿಮ ತೀರ್ಮಾನ ಇಲ್ಲದೇನೆ ಅಂತ್ಯಗೊಂಡಿದೆ. ಸೊ ತಮ್ಮ ನಿವೃತ್ತಿ ವೇಳೆಯೂ ಸಹ ನ್ಯಾಯಮೂರ್ತಿ ಶೇಖರ್ ಅವರು ಈ ಹಿಂದಿನ ಕೋಮು ದ್ವೇಷದ ಹೇಳಿಕೆಗಳನ್ನು ಸಮರ್ಥಿಸಿಕೊಂಡೇ ಇದ್ದಾರೆ. ನನ್ನ ತಪ್ಪೇನೂ ಇರಲಿಲ್ಲ, ಅದನ್ನು ತಿರುಚಿ ಮಂಡಿಸಿದವರದ್ದು ತಪ್ಪು ಅಂತ ಹೇಳ್ಕೊಂಡಿದ್ದಾರೆ. ಸೊ ಇನ್ನು ಜಿಲ್ಲಾ ನ್ಯಾಯಾಧೀಶರಾಗಿದ್ದಂಥ ಶೇಖರ್ ಯಾದವ್ ಅವರನ್ನ ಹೈಕೋರ್ಟ್ಗೆ ಬಡ್ತಿ ನೀಡೋ ಪ್ರಸ್ತಾವನೆಯನ್ನ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ ಕೊಲಿಜಿಯಂ ತಡೆ ಹಿಡಿದಿತ್ತು. ಆದ್ರೆ ನಂತರ ಅಧಿಕಾರಕ್ಕೆ ಬಂದಂಥ ರಂಜನ್ ಗೊಗೊಯ್ ನೇತೃತ್ವದ ಕೊಲಿಜಿಯಂ ಯಾದವ್ ಅವರಿಗೆ ಅಲಹಾಬಾದ್ ಹೈಕೋರ್ಟ್ಗೆ ಬಡ್ತಿ ಕೊಡುತ್ತೆ. ಸೊ ಇದು ನ್ಯಾಯಾಂಗದ ನೇಮಕಾತಿ ಪ್ರಕ್ರಿಯೆಯಲ್ಲಿ ಸಿದ್ಧಾಂತಗಳ ಪ್ರಭಾವದ ಬಗ್ಗೆ ಇರುವಂತಹ ಚರ್ಚೆಗೆ ನಾಂದಿ ಹಾಡುತ್ತೆ. ಸೊ ಹಿಂದುತ್ವ ಪ್ರತಿಪಾದನೆ ರಕ್ಷಾ ಕವಚ ಆಯ್ತಾ? ಇನ್ನೊಂದು ಕಡೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ನ್ಯಾಯಮೂರ್ತಿ ಯಾದವ್ ಅವರನ್ನ ಬಹಿರಂಗವಾಗಿ ಬೆಂಬಲಿಸಿದ್ದು ಮತ್ತು ಇವರ ವಿರುದ್ಧದ ಪದಚ್ಯುತಿ ಪ್ರಸ್ತಾವನೆಯು ಸಂಸತ್ತಲ್ಲಿ ವಿಳಂಬ ಧೋರಣೆಯಿಂದಾಗಿ ತಣ್ಣಗಾಗಿದ್ದು ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟಾಕಿದೆ. ಒಂದು ನಿರ್ದಿಷ್ಟ ಸಿದ್ಧಾಂತವನ್ನ ಎತ್ತಿ ಹಿಡಿದ್ರೆ ವ್ಯವಸ್ಥೆ ಅವರನ್ನ ಹೇಗೆ ರಕ್ಷಿಸುತ್ತೆ ಅನ್ನೋದಕ್ಕೆ ಇದು ಸ್ಪಷ್ಟ ಸಾಕ್ಷಿಯಾಗಿದೆ. ಕೆಳಹಂತದ ನ್ಯಾಯಾಧೀಶರಿಗೂ ಹಿಂದುತ್ವ ಪ್ರತಿಪಾದನೆಯೇ ರಕ್ಷಾ ಕವಚ ಅನ್ನೋ ತಪ್ಪು ಸಂದೇಶವನ್ನು ನೀಡಿದಂತಾಗಿದೆ. ಸೊ ಶೇಖರ್ ಯಾದವ್ ಮಾತ್ರ ಅಲ್ಲ, ಹಿಂದುತ್ವ ಮತ್ತು ಬಹುಸಂಖ್ಯಾತವಾದವನ್ನು ಎತ್ತಿ ಹಿಡಿಯುವಂಥ ನ್ಯಾಯಾಧಿಕಾರಿಗಳನ್ನ ಬಿಜೆಪಿ ಹಲವು ಬಾರಿ ಬೆಂಬಲಿಸಿದೆ. ಸೊ ಅಂಥ ಮನಸ್ಥಿತಿಯ ನ್ಯಾಯಾಧೀಶರಿಗೆ ಅಭಯ ಹಸ್ತ ನೀಡಿದೆ. ಸೊ ಮದ್ರಾಸ್ ಹೈಕೋರ್ಟ್ನ ನ್ಯಾಯಮೂರ್ತಿ GR ಸ್ವಾಮಿನಾಥನ್ ತಮಿಳುನಾಡಿನ ಮಧುರೈ ಸಮೀಪ ಇರುವಂಥ ತಿರುಪ್ಪರಾನ್ ಕುದ್ರುಮ್ ದರ್ಗಾ ಮತ್ತು ದೇವಸ್ಥಾನದ ವಿವಾದದಲ್ಲಿ ನೀಡಿದಂಥ ತೀರ್ಪು ಸಂಚಲನ ಮೂಡಿಸಿತು. ಈ ಸ್ಥಳವನ್ನ ದಕ್ಷಿಣದ ಅಯೋಧ್ಯೆ ಅಂತ ಬಿಂಬಿಸೋಕೆ ಪ್ರಯತ್ನಿಸಿದ್ರು. ದರ್ಗಾ ಇರುವ ಜಾಗ ಮೂಲತಃ ಹಿಂದೂ ಧಾರ್ಮಿಕ ಸ್ಥಳವಾಗಿತ್ತು ಅನ್ನೋ ಧಾಟಿಯಲ್ಲಿ ಆದೇಶಗಳನ್ನು ನೀಡುವ ಮೂಲಕ ಸ್ಥಳೀಯ ಸೌಹಾರ್ದತೆಗೆ ಧಕ್ಕೆ ತಂದಿದ್ರು. ಸೊ ನ್ಯಾಯಮೂರ್ತಿ ಸ್ವಾಮಿನಾಥನ್ ಅವರು, ನಾನು RSS ಸಿದ್ಧಾಂತಗಳಿಂದ ಪ್ರಭಾವಿತನಾಗಿದ್ದೇನೆ, ಭಾರತದ ಭವಿಷ್ಯ ಈ ಸಿದ್ಧಾಂತದಲ್ಲಿದೆ ಅಂತ ಸಾರ್ವಜನಿಕ ವೇದಿಕೆಯಲ್ಲಿ ಹೇಳ್ಕೊಂಡವರು. ತಮಿಳುನಾಡಿನ ಅಸ್ಮಿತೆಯಾಗಿರುವಂತಹ ದ್ರಾವಿಡ ಚಳುವಳಿಗಳನ್ನ ಮತ್ತು ಪೆರಿಯಾರ್ ವಿಚಾರಧಾರೆಗಳನ್ನ ಹಲವು ಬಾರಿ ಟೀಕಿಸಿದ್ದಾರೆ. ನ್ಯಾಯಮೂರ್ತಿಯೊಬ್ಬರು ಸಾಂವಿಧಾನಿಕ ಹುದ್ದೆಯಲ್ಲಿದ್ದುಕೊಂಡು ಒಂದು ರಾಜ್ಯದ ಪ್ರಬಲ ರಾಜಕೀಯ ಮತ್ತು ಸಾಮಾಜಿಕ ಚಳುವಳಿಯ ವಿರುದ್ಧ ಮಾತಾಡೋದು ಎಷ್ಟು ಸರಿ ಅನ್ನೋ ಚರ್ಚೆಗಳು ಹುಟ್ಟಿದ್ವು. ಆದರೆ ಅವರ ವಿರುದ್ಧದ ಕ್ರಮವೇನು? ಏನೂ ಇಲ್ಲ. ಸೊ ಹೀಗೆ ಹಿಂದುತ್ವದ ಪರವಾಗಿ ಅಥವಾ ಅಲ್ಪಸಂಖ್ಯಾತರ ವಿರುದ್ಧವಾಗಿ ತೀರ್ಪು ಅಥವಾ ಹೇಳಿಕೆ ನೀಡುವಂಥ ನ್ಯಾಯಾಧೀಶರಿಗೆ ಬಿಜೆಪಿ ಸಾಮಾಜಿಕ ರಾಜಕೀಯ ರಕ್ಷಣೆ ನೀಡ್ತಾನೆ ಬಂದಿದೆ. ಸಂವಿಧಾನಕ್ಕಿಂತ ಸಿದ್ಧಾಂತವೇ ಮಿಗಿಲು ಎಂಬಂತೆ ವರ್ತಿಸಿದ್ರು ನ್ಯಾಯಮೂರ್ತಿಗಳಿಗೆ ಪದೋನ್ನತಿ ಸಿಗತ್ತೆ. ನಿವೃತ್ತಿ ನಂತರ ಯಾವುದೋ ಒಂದು ಹುದ್ದೆ ಕಟ್ಟಿಟ್ಟ ಬುತ್ತಿ ಅನ್ನೋದು ಖಚಿತವಾಗ್ತಾನೆ ಹೋಗುತ್ತೆ. ಸೊ ತಟಸ್ಥವಾಗಿರಬೇಕಾದಂಥ ನ್ಯಾಯಾಲಯಗಳು ಒಂದು ನಿರ್ದಿಷ್ಟ ಸಿದ್ಧಾಂತದ ಪ್ರಯೋಗಶಾಲೆಗಳಾಗ್ತಾ ಇದೆ ಅನ್ನೋದು ವಾಸ್ತವ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.